ವಾಹಿನಿ ಪೈಪ್ ಕಂಪನಿಯಿಂದ ಹದಗೆಟ್ಟ ರಸ್ತೆ. ಗುಂಡಿಬಿದ್ದ ರಸ್ತೆಯಲ್ಲಿ ಓಡಾಡಲು ಜನರ ಪರದಾಟ. ಮಾನ್ಯ ತುಮಕೂರು ಗ್ರಾಮಾಂತರ ಕ್ಷೇತ್ರದ ಶಾಸಕ ಸುರೇಶ್ ಗೌಡ ಅವರೇ, ಈ ಗ್ರಾಮದ ರಸ್ತೆ ಸ್ಥಿತಿಯನ್ನ ನೋಡಿ. ಕಳೆದ 30 ವರ್ಷಗಳಿಂದ ಈ ಗ್ರಾಮಕ್ಕೆ ಸರಿಯಾದ ರಸ್ತೆ ಇಲ್ಲದೆ ಜನರು ಪರದಾಡುವಂತಾಗಿದೆ. ತುಮಕೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಸೇರುವ ಹೊನ್ನಡುಕೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವೀರನಾಯಕನಹಳ್ಳಿಯ ರಸ್ತೆ ಹಾಳಾಗಿ ಸಾಕಷ್ಟು ವರ್ಷಗಳೇ ಆದರೂ ಈವರೆಗೂ ಹಾಳಾದ ರಸ್ತೆಗೆ ಇನ್ನೂ ಮುಕ್ತಿಯೇ ಸಿಕ್ಕಿಲ್ಲ. ಹೊನ್ನಡುಕೆ ಗ್ರಾಮ ಪಂಚಾಯಿತಿಯಿಂದ ಕೂಗಳತೆ ದೂರದಲ್ಲಿರುವ ವೀರನಾಯಕನಹಳ್ಳಿಯಲ್ಲಿ ಸುಮಾರು 120 ಮನೆಗಳಿವೆ. ಈ ಗ್ರಾಮದ ರಸ್ತೆ ಹದಗೆಟ್ಟಿದ್ದು ಸಂಪೂರ್ಣ ಗುಂಡಿಮಯವಾಗಿದ್ದು ಸವಾರರು ಗುಂಡಿಯಲ್ಲಿ ಬಿದ್ದು ಹೋಗ್ತಿದ್ದಾರೆ. ಇನ್ನು ವೀರನಾಯಕನಹಳ್ಳಿ ಗೇಟ್ ಬಳಿ ವಾಹಿನಿ ಪೈಪ್ ಕಂಪನಿ ಇದ್ದು ನಿತ್ಯ ಈ ಕಂಪನಿಯ ಸುಮಾರು 50 ಲಾರಿಗಳು ಓಡಾಡ್ತಾ ಇದ್ದು ಲಾರಿಗಳ ಓಡಾಟದಿಂದ ರಸ್ತೆ ಮತ್ತಷ್ಟು ಹಾಳಾಗಿದೆ. ಅಲ್ಲದೆ ವಾಹಿನಿ ಪೈಪ್ ಕಂಪನಿಯ ಲಾರಿಗಳನ್ನ ಪಾರ್ಕಿಂಗ್ ಮಾಡಲು ಜಾಗ ಇಲ್ಲದೆ ಇರೋದ್ರಿಂದ ಜನರು ಓಡಾಡಲು ತೊಂದರೆ ಅನುಭವಿಸುತ್ತಿದ್ದಾರೆ. ಲಾರಿಗಳು ಗುಂಡಿ ಬಿದ್ದ ರಸ್ತೆಯಲ್ಲಿ ಸ್ಪೀಡ್ ಆಗಿ ಓಡಾಡೋದ್ರಿಂದ ಅಪಘಾತಗಳಾಗುವ ಸಾಧ್ಯತೆ ಇದೆ. ಇನ್ನು ನಿತ್ಯ ಈ ಗ್ರಾಮದಿಂದ 100 ಮಂದಿ ಶಾಲಾ ಕಾಲೇಜು ಮಕ್ಕಳು ಜೀವ ಭಯದಲ್ಲಿಯೇ ಓಡಾಟ ನಡೆಸುವಂತಾಗಿದೆ. ಈ ಬಗ್ಗೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಗಮನ ಹರಿಸದಿರೋದ್ರಿಂದ ಶಾಲಾ ಮಕ್ಕಳು ನೀರು ತುಂಬಿಕೊಂಡಿದ್ದ ಗುಂಡಿಯಲ್ಲಿ ಭತ್ತದ ಪೈರು ನೆಟ್ಟಿ ಪ್ರತಿಭಟನೆ ನಡೆಸಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ನಮ್ಮೂರ ಗ್ರಾಮದ ಈ ರಸ್ತೆಯ ದುಸ್ಥಿತಿಗೆ ವಾಹಿನಿ ಪೈಪ್ ಕಂಪನಿಯೇ ಕಾರಣ ಎಂದು ಕಿಡಿಕಾರಿದ್ರು. ನಾವು ಈಗ ಎಲ್ಲಿ ಜನಗಳಿಗೋಸ್ಕರ ಇದನ್ನ ನೋಡಿ ಸಾಕಾಗಿ ನಮಗೆ ಬೇಸರ ಬಿಡೋದು ನಮ್ಮ ದುರಾದೃಷ್ಟನೋ ಅಥವಾ ನಮ್ಮ ಶಾಸಕರ ದುರಾದೃಷ್ಟನೋ ಗೊತ್ತಿಲ್ಲ. ಈ ರಸ್ತೆನ ಯಾರೂ ಓಡಾಡಕ್ಕಾಗಲ್ಲ. ಮಳೆ ಹೋಗಿದ್ರೆ ಕೆಸರಲ್ಲಿ ಮಕ್ಕಳು ಬಸ್ಸು ಸ್ವಲ್ಪ ಇಲ್ಲ, ಏನಿಲ್ಲ. ರಾಜಕೀಯರು ಬರ್ತಾರೆ, ಓದ್ತಾರೆ, ಓಟ್ ಹಾಕ್ಸ್ಕೊಂತಾರೆ, ಓದ್ತಾರೆ, ಮಾಡಿಸ್ತೀನಿ ಅಂತ ಓದ್ತಾರೆ. ಯಾರು ರಾಜಕೀಯನೂ ಬರಲ್ಲ. ಅವ್ರಿಗೆ ಎದೆ ತಕ್ಕ ಸರಿನಾ? ಅಷ್ಟೇ. ನೋಡ್ರಿ ವೆಹಿಕಲ್ಗಳು ನೋಡ್ರಿ ಹೆಂಗೆ ಓದ್ತವೆ. ಇದು ಕೆಸರು ಗುಂಡಿ ಗುದ್ರು ಎಲ್ಲ ಆಗವೆ. ಯಾರು ಈ ಕಡೆ ತಲೆನೇ ಹಾಕಲ್ಲ. ರಾಜಕೀಯರು ಬರ್ತಾರೆ. ನಿಮ್ಮ ಉದ್ದೇಶ ಏನು? ರಸ್ತೆ ಈಗ ಸರಿ ರಸ್ತೆ ಬೇಕು ಮೇನು. ಬಸ್ಸಲ್ಲೇ ಇಲ್ಲ ಇಲ್ಲಿ ಸರಿನಾ? ಈ ಕಡೆ ಫ್ಯಾಕ್ಟ್ರಿ ಕಡೆ ವೆಹಿಕಲ್ಗಳು ಜಾಸ್ತಿ, ರೋಡ್ ಸೈಡ್ ನಿಲ್ಲಿಸ್ಕೊಂತಾರೆ ಸರಿನಾ? ಈ ಕಡೆ ಕೆರೆ ಕಡೆ ಗಲೀಜ್ ನೀರು ಬಿಡ್ತಾರೆ. ಅವೆಲ್ಲ ತಪ್ಪಿಸ್ಬೇಕು. ಇನ್ನಾದ್ರೂ ಶಾಸಕ ಸುರೇಶ್ ಗೌಡ ಅವರೇ, ಗ್ರಾಮ ಪಂಚಾಯಿತಿ ಅಧಿಕಾರಿಗಳೇ ಎಚ್ಚೆತ್ತು ಕೂಡಲೇ ವೀರನಾಯಕನಹಳ್ಳಿ ಗೇಟ್ ರಸ್ತೆಗೆ ಡಾಂಬರೀಕರಣ ಮಾಡಿ ಜನರನ್ನ ಅಪಘಾತದಿಂದ ಮುಕ್ತಿಗೊಳಿಸಬೇಕಾಗಿದೆ. ಶ್ರೀನಿವಾಸ ಸೊಪ್ನಳ್ಳಿ, ಪ್ರಜಾಶಕ್ತಿ ಟಿವಿ, ತುಮಕೂರು.